ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ಲಾಕತ್ತೀರಲ್ಲ, ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲಿಗೆ ಏನೈತಲ್ಲ, ಇವಾಗ ವರ್ಕ್ ಪ್ರಾಕ್ಟೀಸ್ ಮಾಡ್ಲಾಕತ್ತೀನಿ, ಎಂಬ್ರಾಯ್ಡ್ರಿ ವರ್ಕ್. ಹೀಗಾಗಿ ಮೊದಲಿಗೆ ಏನೈತಲ್ಲ ಮಾರ್ಕಿಂಗನ್ನು ಮಾಡ್ಲಾಕತ್ತೀನಿ. ಮೇಲ್ಗಡೆ ನೆಕ್ ಬಿಡ್ತು ಏನೈತಲ್ಲ 2 ಇಂಚ್ ತೊಗೊಂಡಿದ್ದೀನಿ, ಅಥವಾ 2.5 ಇಂಚ್ ಕೂಡ ನೀವು ತೊಗೋಬೋದು. ಇದು ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಇರೋದ್ರಿಂದ ನಾನು ನೆಕ್ ಬಿಡ್ತು 2 ಇಂಚ್ ತೊಗೊಂಡಿದ್ದೀನಿ. ಹಾಗೆ ಲೆಂತ್ ಬಂದು 9.25 ಇಂಚಿಗೆ ನಾನು ಆ ಲೆಂತನ್ನು ಮಾರ್ಕಿಂಗ್ ಮಾಡಿದ್ದೀನಿ. ವಿಡ್ತ್ ಬಂದು 2.25 ಇಂಚ್ಗೆ 2 ಸೈಡು ಮಾರ್ಕಿಂಗನ್ನು ಮಾಡ್ಲಾಕತ್ತೀನಿ. ರೌಂಡ್ ಶೇಪ್ ಇಟ್ಟು ಇದು ವರ್ಕ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೇನೈತಲ್ಲ ಸಿಂಪಲ್ಲಾಗಿ ನಾನು ನೆಕ್ ಡಿಸೈನ್ನ ಮಾಡ್ಲಾಕತ್ತೀನಿ. ಹಾಗೆ ಇವತ್ತು ಒಂದು ಮೋಟಿವೇಶ್ನಲ್ ವಿಡಿಯೋ ಮಾಡಬೇಕು ಅಂದ್ಕೊಂಡು ಈ ಒಂದು ಸ್ಟಿಚಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಲಾಕತ್ತೀನಿ. ಹಾಗೆ ಇವಾಗ ಏನೈತಲ್ಲ, ಇವತ್ತು ಯಾವುದೇ ಬ್ಲೌಸ್ ಆಗಲಿ ನಾನು ಸ್ಟಿಚಿಂಗ್ ಮಾಡಲಿಲ್ಲ. ಹಾಗೆ ಮಧ್ಯಾಹ್ನ ಟೈಮ್ದೊಳಗೆ ಏನೈತಲ್ಲ ಅದೊಂದು ವರ್ಕ್ ಆದರೂ ಟ್ರೈ ಮಾಡಬೇಕು ಅಂಥೇಳಿ ಮಾಡ್ಲಾಕತ್ತೀನಿ. ಇವಾಗ ಎಷ್ಟೊಂದು ದಿನ ಆಯ್ತಲ್ಲ, ಒಂದು 5-6 ದಿನ ಆಯಿತು ಇದೇನೈತಲ್ಲ ನಾನು ವರ್ಕ್ ಮಾಡೇ ಇರಲಿಲ್ಲ. ಹಿಂಗೆ ಗ್ಯಾಪ್ ಕೊಡೋದ್ರಿಂದ ಏನೈತಲ್ಲ ಒಂದು ಸ್ವಲ್ಪ ವರ್ಕ್ ಅನ್ನೋದು ಮತ್ತು ನಮ್ಗೆ ತಪ್ಪು ಹೋಗ್ತೈತಿ. ಹೀಗಾಗಿ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಹಾಗೆ ನೋಡ್ಲಾಕತ್ತೀರಲ್ಲ, ಟೈಮು ಮಧ್ಯಾಹ್ನದೊಳಗೆ ನಾನು ಈ ವರ್ಕನ್ನು ಮಾಡ್ಲಾಕತ್ತೀನಿ. ಹಾಗೆ ನೀವು ಯಾರೆಲ್ಲ ಟೈಲರಿಂಗ್ ಮಾಡ್ಲಾಕತ್ತೀರಲ್ಲ, ಈ ವರ್ಕನ್ನು ನೀವು ಟೈಲರಿಂಗ್ ಜೊತೆಗೆ ವರ್ಕ್ ಕಲ್ತ್ಕೊಂಡ್ರಿ ಅಂತಂದ್ರೆ ಯಾರಾದರೂ ಕಸ್ಟಮರ ಒಂದು ಸಿಂಪಲ್ ವರ್ಕನ್ನು ನೀವು ಮಾಡಿ ಒಂದು ಮಿನಿಮಮ್ ಇಲ್ಲ ಅಂತಂದ್ರೆ ಒಂದು 300-400ವರೆಗೂ ನೀವು ಎಕ್ಸ್ಟ್ರಾ ಚಾರ್ಜಸ್ ಮಾಡ್ಬೋದು. ಅದ್ರ ಜೊತೆಗೆ ಸ್ಟಿಚಿಂಗ್ ಚಾರ್ಜಸ್ಸು ಮತ್ತು ವರ್ಕಿಂಗ್ ಚಾರ್ಜಸ್ಸು ಕೂಡ ನೀವು ಇದರಿಂದ ಟೈಲರಿಂಗ್ ಮಾಡೋರಿಗೆ ಇನ್ನೂ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಇವಾಗ ಟೈಲರಿಂಗಲ್ಲಿ ನೀವು ಸಕ್ಸಸ್ ಆಗಬೇಕು ಅಂತಂದರೆ ಇವಾಗ ಟೈಲರಿಂಗ್ ಕ್ಲಾಸಿಗೆ ಹಚ್ಚೀವಿ, ನಾವು 1 ವರ್ಷ ಕಲ್ತೀವಿ 2 ವರ್ಷ ಕಲ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾವು ಎಷ್ಟು ಕಲ್ತೀವಿ ಮತ್ತು ಬ್ಲೌಸನ್ನು ಯಾವ ರೀತಿಯಾಗಿ ಫಿನಿಶಿಂಗ್ ನಾವು ಕೊಡ್ಲಾಕತ್ತೀವಿ, ನೀಟ್ ಬರುತ್ತೋ ಇಲ್ಲವೋ ಅನ್ನೋದು ನಾವು ನೋಡ್ಕೋಬೇಕಾಗ್ತೈತಿ. ಹೀಗಾಗಿ ಇವಾಗ ನಾವು ನಮ್ಮ ಬ್ಲೌಸು ಸ್ಟಿಚಿಂಗ್ ಮಾಡೋದು, ಮನೆ ಮೆಂಬರ್ಸ್ ಬ್ಲೌಸನ್ನು ಸ್ಟಿಚಿಂಗ್ ಮಾಡೋದು, ಫಿಟ್ಟಿಂಗ್ ಕರೆಕ್ಟಾಗಿ ಬಂತು ಅಂತಂದ್ರೆ ಕ್ರಮೇಣವಾಗಿ ನೀವು ಕಸ್ಟಮರ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಾ ಹೋಗಬೇಕು. ಮತ್ತು ಇದ್ರೊಳಗೆ ನೀವು ಟೈಲರ್ಸ್ ಆಗಬೇಕು ಅನ್ನೋರಿದ್ರಿ ಅಂತಂದರೆ ಇದ್ರಾಗ ಮೇನ್ ಇಂಪಾರ್ಟೆಂಟ್ ಏನೈತಲ್ಲ, ನೀವು ಹೆಂಗೆ ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂತ ಇದ್ರೊಳಗೆ ಟೈಲರಿಂಗ್ ಜರ್ನಿ ಒಳಗೆ ಏನೈತಲ್ಲ ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ. ಸಿಟಿ ಒಳಗಿಂತ ಹಳ್ಳಿ ಒಳಗೆ ಏನೈತಲ್ಲ ಜಾಸ್ತಿ ಆಲ್ಟ್ರೇಷನ್ಗೆ ಅಂತ ಹೇಳಿ ಬರ್ತಿರ್ತಾವೆ. ಸ್ಟಾರ್ಟಿಂಗ್ನ ನೀವು ಟೈಲರಿಂಗ್ನ ಸ್ಟಾರ್ಟ್ ಮಾಡಿರಿ ಅಂತಂದರೆ ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗ್ಲತ್ತೈತೆ ಅಂತ ಹೇಳಿ ಕಸ್ಟಮರ್ಸು ವಾಪಸ್ ಬ್ಲೌಸ್ ತೊಗೊಂಡು ಬರ್ತಿರ್ತಾರೆ. ಹೀಗಾಗಿ ನಾವು ಅದನ್ನು ಮತ್ತೆ ಆಲ್ಟ್ರೇಷನ್ ಮಾಡ್ಕೋಬೇಕಾಯಿತು ಅಂತಂದ್ರೆ ಒಂದು ಸ್ವಲ್ಪ ಟೈಮಿಂಗ್ ಹಿಡಿತೈತಿ ಮತ್ತು ನಮ್ಗೆ ಪೇಷನ್ಸ್ ಅನ್ನೋದು ಆ ಟೈಮ್ ಒಳಗೆ ಬೇಕಾಗ್ತೈತಿ. ಹಾಗೆ ನೋಡ್ಲಾಕತ್ತೀರಲ್ಲ ವರ್ಕು ಕೂಡ ಹಾಕ್ಲಾಕತ್ತೀನಿ. ಪ್ರಾಕ್ಟೀಸ್ ಮಾಡ್ತಾ ಏನೈತಲ್ಲ ಇದಕ್ಕಿಂತನೂ ನೀಟಾಗಿ ನೀವು ವರ್ಕನ್ನು ಹಾಕ್ಬೋದು. ನಾನು ಇಲ್ಲಿ ಪ್ರತಿ ವಿಡಿಯೋ ಒಳಗೆ ಏನು ಹೇಳಾಕತ್ತೀನ, ಪಿಕೋ ಮಷಿನ್ಗೆ ವರ್ಕನ್ನು ಮಾಡಲಿಕ್ಕೆ ನಾನು ಸೆಟ್ ಮಾಡಿಬಿಟ್ಟು ನಾನು ಪಿಕೋ ಮಷಿನ್ ಮೇಲೆ ಈ ರೀತಿಯಾಗಿ ವರ್ಕ್ ಮಾಡೋದು. ರಾಲ್ಸನ್ ಆಗಿರಲಿ ಪಿಕೋ ಮಷಿನ್ ಮ್ಯಾಗ ಆಗಿರಲಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ. ನೀವು 1 ದಿನ 2 ದಿನ ನೀವು ಪ್ರಾಕ್ಟೀಸ್ ಮಾಡಿ ವರ್ಕ್ ಬರ್ಲಾತಿಲ್ಲ ಅಂಥೇಳಿ ಇದು ತಪ್ಪಾಗ್ತೈತೆ. ಯಾಕಂತಂದ್ರೆ ನೀವು ಕ್ರಮೇಣವಾಗಿ ನೀವು ಎಷ್ಟು ಟೈಮಿಂಗ್ ಕೊಟ್ಟು ನೀವು ಇಂಟ್ರೆಸ್ಟಿಂದ ಎಷ್ಟು ಕಲಿತೀರಿಲ್ಲ ಅಷ್ಟು ವರ್ಕ್ ನೀಟಾಗಿ ಅನ್ನೋದು ಬರ್ತೈತಿ. ಇವಾಗ ನೋಡ್ಲಾಕತ್ತೀರಲ್ವ ನೀವು, ನಾನು ಒಂದು ಸಿಂಪಲ್ ವರ್ಕನ್ನು ಟ್ರೈ ಮಾಡಬೇಕು ಅಂದ್ಕೊಂಡು ಈ ರೀತಿಯಾಗಿ ವರ್ಕ್ ಮಾಡ್ಲಾಕತ್ತೀನಿ. ಹಾಗೆ ಏನೈತಲ್ಲ ಇವಾಗ ಇಷ್ಟು ಕಲ್ತಾದ ನಂತರ ನಾನು 2 ಬ್ಲೌಸನ್ನು ನಾನು ಕಸ್ಟಮರ್ ಬ್ಲೌಸನ್ನು ವರ್ಕ್ ಮಾಡಿಕೊಟ್ಟಿನಿ. ಅಗದಿ ಸಿಂಪಲ್ಲಾಗಿ ಆ ಒಂದು ಔಟ್ಲೈನ್ ಕೊಟ್ಬಿಟ್ಟು ಒಂದು ಫ್ಲವರ್ ರೀತಿಯಾಗಿ ಡಿಸೈನ್ ಮಾಡಿಬಿಟ್ಟು ನಾನು 2 ಕಸ್ಟಮರ್ ಬ್ಲೌಸಸ್ನ ಸ್ಟಿಚಿಂಗ್ ಮಾಡಿ ಕೊಟ್ಟೀನಿ. ಹಾಗೆ ಇವಾಗ ನೋಡ್ಲತ್ತಿರ್ಲ ಕರ್ವ್ ಶೇಪಲ್ಲಿ ಇದನ್ನೂ ಕೂಡ ನೀವು ಬೇಸಿಕ್ ಸ್ಟಿಚಸಲ್ಲಿ ನೀವು ಪ್ರಾಕ್ಟೀಸ ಮಾಡ್ಬೋದು. ಮಾಡಿದ್ರೆ ಅಂತಂದ್ರೆ ವರ್ಕ್ ಅಂತೂ ತುಂಬಾ ನಿಮ್ಗೆ ಚೆನ್ನಾಗಿ ಬರ್ತೈತಿ. ನಾನು ಎಲ್ಲ ರೀತಿ ವರ್ಕನ್ನು ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಟೈಮ್ ಸಿಕ್ಕಾಗೆಲ್ಲ. ಹಾಗೆ ಟೈಲರಿಂಗ್ ಒಳಗೆ ಹೇಳಬೇಕು ಅಂತಂದ್ರೆ ನೀವು ಸಕ್ಸಸ್ ಆಗಲೇಬೇಕು ಅಂತಂದ್ರೆ ಪೇಷನ್ಸ್ ಅನ್ನೋದು ಇಂಪಾರ್ಟೆಂಟ ಮತ್ತು ಟೈಮಿಂಗ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಿರ್ತೈತಿ. ಹೀಗಾಗಿ ನಾವು ಇವತ್ತು ಬಂದಿರತಕ್ಕಂಥ ಏನೋ ಒಂದು ನಾವು ಫ್ರೀ ಟೈಮಲ್ಲಿದ್ದಾಗ ಆಲ್ಟ್ರೇಷನ್ಗೆ ಅಂಥೇಳಿ ಒಂದಿಷ್ಟು ಏನಾದರೂ ಬಂದಿರ್ತಾವೆ ಬಟ್ಟೆ. ರೆಗ್ಯುಲರ್ ಕಸ್ಟಮರ್ ಇದ್ದರು ಅಂತಂದ್ರೆ ತುಂಬ ಜನ ಟೈಲರ್ಸ್ ಏನು ಮಾಡ್ತಿರ್ತಾರೆ ಅಂತಂದ್ರೆ
ಆಲ್ಟ್ರೇಷನ್ಗೆ ಅಂತ ಹೇಳಿ ಬಟ್ಟೆ ಬಂದಿದ್ವು ಅಂತಂದ್ರೆ ಅವನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ. ಹೀಗಾಗಿ ರೆಗ್ಯುಲರ್ ಕಸ್ಟಮರ್ಸ್ಗೆ ಏನಾಗಿಬಿಡ್ತೈತಿ, ಹೊಸ ಬಟ್ಟೆ ಕೂಡ ನಮ್ಮ ಹತ್ರ ಬರೋ ಚಾನ್ಸಸ್ ಕಡಿಮೆ ಆಗಿಬಿಟ್ಟಿರ್ತೈತಿ. ಯಾಕಂತಂದ್ರೆ ರೆಗ್ಯುಲರ್ ಕಸ್ಟಮರ್ಸ್ ಅದಾರು ಅಂದ್ರೆ ಆಲ್ಟ್ರೇಷನ್ ಕೊಡಲೇಬೇಕಾಕತಿ ಮತ್ತು ಹೊಸ ಬಟ್ಟೆನೂ ಸ್ಟಿಚಿಂಗ್ ಮಾಡಿಕೊಡ್ಬೇಕಾಕತಿ. ಇದೊಂದು ಮೇನ್ ಇಂಪಾರ್ಟೆಂಟ್ ಈ ಟೈಲರಿಂಗ್ ಒಳಗೆ. ಮತ್ತು ಹೀಗಾಗಿ ನಾವು ಹೊಸ ಡಿಸೈನ್ ಕೂಡ ಬ್ಲೌಸಸ್ನ ಸ್ಟಿಚಿಂಗ್ ಮಾಡಿ ವೇರ್ ಮಾಡೋದು. ಆಮೇಲೆ ಲೇಟೆಸ್ಟಾಗಿ ಬರ್ತಕ್ಕಂಥ ಡಿಸೈನ್ಸನ್ನು ಟ್ರೈ ಮಾಡಿಬಿಟ್ಟು ಕಸ್ಟಮರ್ಸಿಗೆ ಸ್ಟಿಚಿಂಗ್ ಮಾಡಿಕೊಟ್ವಿ ಅಂತಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಕಸ್ಟಮರ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತೈತಿ. ಹೀಗಾಗಿ ಏನೈತಲ್ಲ ಟೈಮಿಂಗ್ ಅಂತಂದ್ರೆ ಇದ್ರೊಳಗೆ ಇವತ್ತು ಏನಾದರೂ ಆಲ್ಟ್ರೇಷನ್ಗೆ ಅಂತ ಬಂದಿರ್ತೈತಿ. ಟೈಮ್ ನಮ್ಗೆ ಒಂದು ಅರ್ಧ ಗಂಟೆನೋ ಒಂದು 10 ನಿಮಿಷನೋ 20 ನಿಮಿಷನೋ ನಮ್ಗೆ ಟೈಮಿಂಗ್ ಇತ್ತು ಅಂತಂದ್ರೆ ಅದನ್ನ ನಾವು ಆಲ್ಟ್ರೇಷನ್ ಮಾಡಿಬಿಟ್ಟು ನೆಕ್ಸ್ಟ್ ನಮ್ಮ ಟೈಮಿಂಗ್ ಇದ್ದಾಗ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೋದು. ಏನಾಗಿಬಿಟ್ಟಿರ್ತೈತಿ, ನಾವು ನೆಕ್ಸ್ಟ್ ಟೈಮ್ ಮಾಡಿದ್ರೆ ಬಂದಿತ್ತು, ನೆಕ್ಸ್ಟ್ ಡೇ ಮಾಡಿದ್ರೆ ಬಂದಿತ್ತು. ಹೀಗಾಗಿ ನಾವು ಡಿಲೇ ಮಾಡ್ತಾ ಹೋದ್ವಿ ಅಂತಂದ್ರೆ ಏನೈತಲ್ಲ ಕಸ್ಟಮರ ಬ್ಲೌಸಸ್ ಕೊಡು ಅಂತೇಳಿ ಒಬ್ರು ಕಸ್ಟಮರ್ ಬರ್ತಾರೆ, ಆಲ್ಟ್ರೇಷನ್ ಬಟ್ಟೆ ಕೊಡು ಅಂತೇಳಿ ಒಬ್ರು ಕಸ್ಟಮರ್ ಬರ್ತಾರೆ. ಹೀಗಾಗಿ ನಮ್ಗೆ ಟೆನ್ಷನ್ ಅನ್ನೋದು ಆಗ್ತೈತಿ. ಹೀಗಾಗಿ ನಾವು ಇವಾಗ ಟೈಮಿಂಗ್ ಅನ್ನೋದು ಮನೆ ಕೆಲಸ ಗೃಹಿಣಿಯರು ಇದ್ದರು ಅಂತಂದ್ರೆ ಮಕ್ಕಳು ನೋಡಿಕೊಂಡು ಮನೆ ಕೆಲಸ ನೋಡಿಕೊಂಡು ಈ ಟೈಲರಿಂಗ್ ಟೈಮಿಂಗ್ ಅಂತಂದ್ರೆ ನಾವು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕೆಲಸ ಕಂಪ್ಲೀಟ್ ಮಾಡಿಬಿಟ್ಟು ಸ್ಟಿಚಿಂಗ್ಗೆ ಅಂಥೇಳಿ ನಾವು ಒಂದಿಷ್ಟು ಟೈಮಿಂಗ್ ಕೊಟ್ವಿ ಅಂತಂದ್ರೆ ರೆಗ್ಯುಲರಾಗಿ ನಾವು ಬರ್ತಕ್ಕಂಥ ಇಷ್ಟು ಬ್ಲೌಸಸ್ನ ನಾವು ಸ್ಟಿಚಿಂಗ್ ಮಾಡಲೇಬೇಕು ಅನ್ನೋದು ಟೈಮಿಂಗ್ ಟೇಬಲ್ನ ನಾವು ಮಾಡ್ಕೊಂಡ್ವಿ ಅಂತಂದ್ರೆ ಖಂಡಿತವಾಗ್ಲೂ ನಾವು ಸಕ್ಸಸ್ ಆಗ್ಬೋದು. ಮತ್ತು ನಮ್ಗೆ ಟೈಮ್ ಸಿಕ್ಕಾಗ ಹೊಸ ಡಿಸೈನ್ ಕೂಡ ಟ್ರೈ ಮಾಡ್ಬೋದು. ಹಾಗೆ ಇವಾಗ ನಾವು ಎಲ್ಲಿ ಬ್ಲೌಸ್ ಕಲಿಯಕ್ಕೆ ಹೋಗಿಲ್ಲ ಅಂತಂದ್ರೆ ನಮ್ಗೆ ಹೊಸ ಡಿಸೈನ್ ನಾವು ಕಸ್ಟಮರ್ ಬ್ಲೌಸಸ್ನ ಸ್ಟಿಚಿಂಗ್ ಮಾಡಿಕೊಡ್ಬೇಕು ಅಂತಂದ್ರೆ ಆಲ್ರೆಡಿ ನಾವು ಒಂದು ಬ್ಲೌಸನ್ನಾದರೂ ನಮ್ಮ ಬ್ಲೌಸ್ ಆಗಿರಲಿ ಅಥವಾ ಹಳೆ ಬಟ್ಟೆಯಲ್ಲಿ ಬ್ಲೌಸ್ ಆಗಿರಲಿ ಆ ರೀತಿಯಾಗಿ ಒಂದು ಹೊಸ ಡಿಸೈನ್ನ ಟ್ರೈ ಮಾಡಬೇಕಾಗ್ತೈತಿ. ಅದಕ್ಕೂ ಒಂದಿಷ್ಟು ಟೈಮಿಂಗ್ ಬೇಕಾಗ್ತೈತಲ್ಲ. ಹೀಗಾಗಿ ನಾವು ಆದಷ್ಟು ಕಸ್ಟಮರ್ ಬ್ಲೌಸ್ನ ಫಿನಿಶಿಂಗ್ ಮಾಡಿಕೊಟ್ವಿ ಅಂತಂದ್ರೆ ಏನಾಗ್ತೈತಿ, ನಮ್ಗೆ ಹೊಸ ಡಿಸೈನ್ ಆಗಲಿ ಮತ್ತು ಏನೋ ವರ್ಕ್ ಆಗಲಿ ಮಾಡಲಿಕ್ಕೆ ನಮ್ಗೆ ಟೈಮಿಂಗ್ ಸಾಕಾಗ್ತೈತಿ. ಇವಾಗ ನೋಡ್ಲಕತ್ತೀರಲ್ಲ, ನಾನು ಆರಿ ವರ್ಕ್ ಕೂಡ ಬ್ಲೌಸಸ್ನ ಸ್ಟಿಚಿಂಗ್ ವರ್ಕ್ ನಾನೇ ಮಾಡಿ ಸ್ಟಿಚಿಂಗ್ ಕೂಡ ಮಾಡೀನಿ. ಈ ರೀತಿಯಾಗಿ ನಾನು ಟೈಲರಿಂಗ್ ಜೊತೆಗೆ ಒಂದಿಷ್ಟು ಟೈಮಿಂಗ್ನ ಕೊಟ್ಟು ಕಲಿತು ಈ ರೀತಿ ವರ್ಕ್ ಮಾಡಲಿಕ್ಕೆ ನಾನು ಯಾವುದೇ ಆನ್ಲೈನ್ ಆಗಲಿ ಆಫ್ಲೈನಲ್ಲಾಗಲಿ ಯಾವುದೇ ರೀತಿಯಾಗಿ ನಾನು ಟ್ರೈನಿಂಗ್ ತೊಗೊಳ್ಳಾರ್ದನ ಯೂಟ್ಯೂಬ್ನ ವಿಡಿಯೋಸ್ನ ನೋಡಿಬಿಟ್ಟು ನಾನು ಪ್ರಾಕ್ಟೀಸ್ ಮಾಡಿ ಈ ರೀತಿಯಾಗಿ ಸಿಂಪಲ್ಲಾಗಿ ವರ್ಕನ್ನು ಮಾಡಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ದೀನಿ. ಒಂದು 4 ಬ್ಲೌಸು ಆರಿ ವರ್ಕಲ್ಲಿ ವರ್ಕ್ ಮಾಡಿದ್ದೀನಿ. ಬಟ್ ಇವಾಗ ಟೈಮ್ ಸಾಕಾಗ್ತಿಲ್ಲ, ಇನ್ನೂ ಒಂದೆರಡು ಬ್ಲೌಸ್ನ ನಾನು ವರ್ಕ್ ಮಾಡಬೇಕು. ಯಾಕಂತಂದರೆ ಈ ರೀತಿಯಾಗಿ ನಾವು ಸಿಂಪಲ್ಲಾಗಿ ಒಂದು ವರ್ಕನ್ನು ಮಾಡಿಬಿಟ್ವಿ ಅಂತಂದರೆ ಏನೋ ಒಂದು ಫಂಕ್ಷನಲ್ಲಿ ಆಗಿರ್ಬೋದು, ಕಸ್ಟಮರ್ ಕೂಡ ಬಂದೇ ಬರ್ತಾರೆ. ಆ ಟೈಮಿಂಗಲ್ಲಿ ನಮಗೂ ಹೆಲ್ಪ್ ಆಗ್ತೈತಿ. ಇವಾಗ ಕಲೀಲಕ್ಕ ಟೈಮಿಂಗ್ ನಮ್ಗೆ ಏನೈತಲ್ಲ ಇವಾಗ ಒಂದು ಸ್ವಲ್ಪ ಕಷ್ಟ ಅನ್ಬೋದು. ಆದರೆ ಇವಾಗ ಪಟ್ಟಿರ್ತಕ್ಕಂಥ ಕಷ್ಟ ಏನೈತಲ್ಲ ನಮ್ಗೆ ಮುಂದೊಂದು ದಿನ ಯಾವುದೇ ಒಂದು ಟೈಮ್ ಒಳಗೆ ಯೂಸ್ ಆಗಿ ಆಗಿರ್ತೈತಿ. ಹೀಗಾಗಿ ನಮ್ಮ ಕಲ್ತಿರ್ತಕ್ಕಂಥ ವಿದ್ಯೆ ಏನೈತಲ್ಲ ಯಾವತ್ತೂ ನಮ್ಗೆ ಕೈ ಕೊಡೋಂಗಿಲ್ಲ. ಹಾಗೆ ನಮ್ಮ ವಿದ್ಯೆ ಕೂಡ ಯಾರು ಕಸ್ಕೊಳಕ್ಕಾಗಂಗಿಲ್ಲ. ಹೀಗಾಗಿ ನಮ್ಮ ಹತ್ರ ಇದ್ದು ಅಂತಂದ್ರೆ ಕಲಿಯುವಂಥ ಇಂಟ್ರೆಸ್ಟ್ ಇತ್ತು ಅಂತಂದರೆ ನಾವು ಹೆಂಗೋ ಟೈಮಿಂಗ್ ಮಾಡಿ ನಾವು ಕಲ್ತೀವಿ. ಅಂದರೆ ಟೈಮಿಂಗ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗ್ತೈತಿ. ಏನಾಗಿಬಿಟ್ಟಿರ್ತೈತಿ, ಅಯ್ಯೋ ಇವತ್ತಿನ ಬ್ಲೌಸ್ ಏನೈತಲ್ಲ ಮೊನ್ನೆ ಹೊಲಿದಿದ್ರೆ ಬರ್ತಿತ್ತು ಅಂಥೇಳಿ ಹಿಂಗೆ ನಾವು ಮುಂದೆ ಚಿಂತೆ ಮಾಡೋದಕ್ಕಿಂತ ಏನೈತಲ್ಲ ನಾವು ಆಲ್ರೆಡಿ ನಮ್ಗೆ ಟೈಮ್ ಇದ್ದಾಗ ಏನೈತಲ್ಲ ನಾವು ಸೋಮಾರಿತನ ಅನ್ನೋದು ಬಿಟ್ಬಿಟ್ಟು ನಾವು ಅವತ್ತು ಬ್ಲೌಸ್ ಇದು ಹೊಲಿಬೇಕಾ ಅದನ್ನ ಹೊಲಿದು ಕರೆಕ್ಟಾಗಿ ಅದನ್ನ ಹುಗ್ಸು ಮತ್ತು ಕೈವಲ್ಲಿ ಹಾಕೋದು ಕಂಪ್ಲೀಟ್ ಮಾಡಿ ಇಟ್ವಿ ಅಂತಂದರೆ ನಮ್ಗೆ ನೆಕ್ಸ್ಟ್ ಮತ್ತೊಂದು ಬ್ಲೌಸ್ ಆಗಿರಲಿ ವರ್ಕಿಗೆ ಅಂತ ಹೇಳಿ ಟೈಮಿಂಗ್ ಕೊಡೋದಾಗಲಿ ನಮಗಂತೂ ತುಂಬಾ ಹೆಲ್ಪ್ ಆಗ್ತೈತಿ. ಹೀಗಾಗಿ ನೋಡ್ಲಕತ್ತೀರಲ್ಲ, ಇದು ಒಂದು ವರ್ಕ್ ಬ್ಲೌಸ ಸಿಂಪಲ್ಲಾಗಿ ನೋಡ್ಲಕತ್ತೀರಿ. ಇದು ನ್ಯಾಚುರಲಾಗಿ ನೋಡ್ಲಿಕ್ಕೆ ಕೂಡ ವರ್ಕ್ ತುಂಬಾ ಚೆನ್ನಾಗಿತ್ತು. ಒಂದು ಸ್ವಲ್ಪ ಅಂದರೆ ಸ್ಟಾರ್ಟಿಂಗಲ್ಲಿ ವರ್ಕ್ ಮಾಡ್ಲಕತ್ತಿರೋದ್ರಿಂದ ಇದು ಒಂದು 15 ಡೇಸಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಅಂದರೆ ಒಂದು ಸ್ವಲ್ಪ ಒಂದಿನ ಸ್ಲೀವ್ ಮಾಡೋದು, ಒಂದಿನ ಬ್ಯಾಕ್ ನೆಕ್ ಡಿಸೈನ್ ಏನೈತಲ್ಲ ಅದನ್ನೊಂದು 4 ದಿನ ನಾನು ಬ್ಯಾಕ್ ನೆಕ್ ಡಿಸೈನ್ನ ಮಾಡಿದ್ದೀನಿ. ಹಾಗೆ ಇದು ಒಂದು ನೋಡ್ಲಕತ್ತೀರಲ್ಲ, ಇದೇನೈತಲ್ಲ ನಾನು ವರ್ಕ್ ಮಾಡಲಿಲ್ಲ, ಇದು ಮಷೀನಲ್ಲಿ ವರ್ಕ್ ಮಾಡಿಸಿ ನಾನು ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಬ್ಲೌಸ್ ಇದು. ಇನ್ನೂ ಆಲ್ಟ್ರೇಷನ್ಗೆ ಅಂತ ಹೇಳಿ ಅಲ್ಲಿ ಇದಾವೆ ನೋಡಿರಿ. ಇವಾಗ ಇದನ್ನ ವಿಡಿಯೋ ಮಾಡಿಬಿಟ್ಟು ಅವತ್ತು ಆಲ್ಟ್ರೇಷನ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡೋದಕ್ಕೆ ಅದನ್ನ ಕಟಿಂಗ್ ಮಾಡಿ ಇಟ್ಬಿಟ್ನಿ ಅಂತಂದ್ರೆ ಮತ್ತೆ ನಮ್ಗೆ ನೆಕ್ಸ್ಟ್ ಏನೈತಲ್ಲ ನಮ್ಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ. ಇವಾಗ ನೋಡ್ಲಕತ್ತಿರಲ್ಲ ವರ್ಕ್ ಅನ್ನೋದು ಈ ರೀತಿಯಾಗಿ ವರ್ಕ್ ಕೂಡ ನಾನು ಎಲ್ಲ ರೀತಿ ಈ ಪಿಕೋ ಮಷಿನ್ ಮೇಲೆ ಟ್ರೈ ಮಾಡ್ತಿರ್ತೀನಿ. ನಿಮ್ಗೆ ಗೊತ್ತಾಗೇ ಇರ್ತೈತಿ ರಾಲ್ಸನ್ ಮಷಿನ್ ಮ್ಯಾಗಿನೂ ಮತ್ತು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಷಿನ್ ಮ್ಯಾಗಿಂದ ವರ್ಕ್ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಿರ್ತೈತಿ. ಇದನ್ನು ಕೂಡ ನಾನೇ ಸ್ಟಿಚಿಂಗ್ ಮಾಡಿರೋದು.
ಬ್ಲೌಸನ್ನು ನೀವು ಟೈಲರಿಂಗ್ ಒಳಗೆ ಏನೈತಲ್ಲ ಇದ್ರೊಳಗೆ ಏನೈತಲ್ಲ ನೀವು ಬಟ್ಟೆ ಬಿಸ್ನೆಸ್ ಅದು ಮಾಡ್ಬೋದು. ಅಥವಾ ಅದ್ರ ಜೊತೆಗೆ ನೀವು ಲೈನಿಂಗ್ ಆಗಿರಬಹುದು ಎಲ್ಲನೂ ತಂದು ಲೈನಿಂಗು ಫ್ಯಾಬ್ರಿಕ್ಕು ಆಮೇಲೆ ಪ್ಲೇನ್ ಬ್ಲೌಸಸ್ ಆಗಿರಬಹುದು. ಕಸ್ಟಮರ್ಸು ಅಂದರೆ ಒಬ್ಬೊಬ್ರು ಏನೈತಲ್ಲ ಒಂದೇ ರೀತಿಯಾಗಿ ಒಂದು ಫ್ಯಾಮಿಲಿ ಒಳಗೆ ಒಂದು 3-4 ಜನ ಮೆಂಬರ್ಸ್ ಇದ್ದರು ಅಂತಂದ್ರೆ ಒಂದೇ ರೀತಿಯಾಗಿ ಸಾರಿ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು ಸ್ಟಿಚಿಂಗ್ ಮಾಡಿಸ್ಬೇಕು ಅಂತ ಹೇಳಿ ಅಂತಿರ್ತಾರೆ. ಹೀಗಾಗಿ ನಾವು ತಂದ್ವಿ ಅಂತಂದ್ರೆ ಟೈಲರಿಂಗ್ ಜೊತೆಗೆ ಆ ರೀತಿಯಾಗಿ ಬಿಸ್ನೆಸ್ನ ನಾವು ಮಾಡ್ಬೋದು. ಬಟ್ಟೆ ಬಿಸ್ನೆಸ್ ಆಗಿರಬಹುದು, ಆಮೇಲೆ ಟೇಷ್ನರ್ ಆಗಿರ್ಬೋದು, ಲೇಸು ಎಲ್ಲನೂ ನಾವು ಲೈನಿಂಗ್ ಕೂಡ ಎಲ್ಲ ಈ ರೀತಿಯಾಗಿ ನಮ್ಗೆ ಸೇಲ್ ಆಗ್ತಿರ್ತಾವೆ. ಹೀಗಾಗಿ ಏನೈತಲ್ಲ ಮೇಯ್ನ ನಾವು ಕಸ್ಟಮರ್ನ ಯಾವ ರೀತಿಯಾಗಿ ಎನ್ಕರೇಜ್ ಮಾಡೋದು ಅನ್ನೋದು ನಾವು ಇಂಪಾರ್ಟೆಂಟ್ ಕೊಡಬೇಕಾಗ್ತೈತಿ. ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಏನೈತಲ್ಲ ಅದು ಒಂದು ಸ್ವಲ್ಪ ನಮ್ಗೆ ಅಷ್ಟಕ್ಕೆ ಅಂದರೆ ನಮ್ಗೆ ಹೊಲ್ದಿರ್ತಕ್ಕಂಥ ಒಂದು ತಕ್ಕ ಮಟ್ಟಿಗೆ ಬೆಲೆ ಸಿಕ್ಕರೆ ಸಾಕು. ನಾವು ಸ್ಟಾರ್ಟಿಂಗಲ್ಲಿ ಕಸ್ಟಮರ್ನ ತೊಗೋತಾ ಫಿನಿಶಿಂಗ್ ನೀಟ್ ಬರ್ತಾಯಿತ್ತು ಅಂತಂದರೆ ಎಲ್ಲೇ ದೂರದಲ್ಲಿ ಇದ್ದರೂ ಕೂಡ ನಮ್ಮ ಹತ್ರ ಬಂದು ಒಂದು ಸ್ವಲ್ಪ ಟೈಮಿಂಗ್ ಕೊಟ್ಟು ನಮ್ಮ ಬ್ಲೌಸಸ್ನ ಸ್ಟಿಚಿಂಗ್ ಮಾಡಿಸ್ಕೊಂಡು ಹೋಗ್ತಾರೆ. ಇವಾಗ ಏನೈತಲ್ಲ ಆ ಫಿನಿಶಿಂಗ್ ನೀಟ್ ಬರೋದನ್ನು ಜಾಸ್ತಿ ಜನ ನೋಡ್ತಿರ್ತಾರೆ. ಹೀಗಾಗಿ ನೀವು ಫಿನಿಶಿಂಗ್ ಅನ್ನೋದು ನೀವು ಪ್ರಾಕ್ಟೀಸ್ ಅನ್ನೋದು ತುಂಬ ಮಾಡಬೇಕಾಗ್ತೈತಿ. ಎಷ್ಟೊಂದು ಜನ ಕೇಳತ್ತಾರೆ ವರ್ಕ್ ನೀಟ್ ಬರ್ತೈತೇನ್ರಿ ಮಷಿನ್ ಮೇಲೆ ಅಂಥೇಳಿ. ಪಿಕೋ ಮಷಿನ್ ಮೇಲೆ 100% ವರ್ಕ್ ಅನ್ನೋದು ನೀಟ್ ಬರ್ತೈತಿ. ಏನೈತಿಲ್ಲ ಜಾಸ್ತಿ ಪ್ರಾಕ್ಟೀಸ್ ಅಂತೂ ಮಾಡಬೇಕು. ನೀವು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತೀರಲ್ಲ ನೀವು ಆ ರೀತಿಯಾಗಿ ವರ್ಕ್ ಬರ್ತೈತಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ. ಯಾರೆಲ್ಲ ಟೈಲರಿಂಗ್ನ ಸ್ಟಾರ್ಟ್ ಮಾಡಬೇಕು ಅನ್ಲಾಕತ್ತೀರಲ್ಲ ಖಂಡಿತವಾಗ್ಲೂ ಮಾಡಿ. ನೀವು ಸ್ಟಾರ್ಟಿಂಗಲ್ಲಿ ಏನೈತಿಲ್ಲ ಎಷ್ಟು ಕಷ್ಟಪಡ್ತೀರಲ್ಲ ಮುಂದೆ ನೀವು ಅಷ್ಟು ಅರ್ನಿಂಗ್ ಮಾಡ್ಲಿಕ್ಕೆ ಈ ಟೈಲರಿಂಗ್ ಒಳಗೆ ಸಾಧ್ಯ ಆಗ್ತೈತಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಇದೆ ಏನೈತಲ್ಲ ಬ್ಲೌಸ್ ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಟೈಲರಿಂಗ್ ಬೇಸ್ ಮೇಲೆ ನಾನು ವಿಡಿಯೋನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಿಮ್ಗೆ ಒಂದು ಲೈಕ್ ಕೊಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನೋಡ್ಲತ್ತಿರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಫ್ರೆಂಡ್ಸಲ್ಲಿ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರೆಲ್ಲ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಬೇಕು ಅನ್ಲಾತಿರ್ತಾರಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ನೋಡ್ತಾರೆ ಎಲ್ಲರೂ ಕೂಡ ಧನ್ಯವಾದಗಳು.